ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೋಕ್ಷಾ ಪ್ರಸಾದ್. ನಾನು ಕೋಟಿ ಸಿನಿಮಾದಲ್ಲಿ ನವಮಿ ಅನ್ನೋ ಒಂದು ಪಾತ್ರನ ಅಭಿನಯಿಸ್ತಿದ್ದೀನಿ. ನೆನ್ನೆ ಬೆಂಗಳೂರಲ್ಲಿ ಪ್ರೀಮಿಯರ್ ಶೋ ಇತ್ತು. ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದೆ. ಎಲ್ಲರ ಜೊತೆ ಕೂತ್ಕೊಂಡು ಸಾಕಷ್ಟು ಸೆಲೆಬ್ರಿಟೀಸ್ ಬಂದಿದ್ದರು. ನನಗೆ ತುಂಬಾ ಖುಷಿ ಆಯಿತು ಸಿನಿಮಾ ನೋಡಿ. ನಾವೇನು ಒಂದು ವರ್ಷನ ಶೂಟ್ ಮಾಡ್ಕೊಂಡು ಬಂದ್ವಿ, ಅದನ್ನ ಫೈನಲಿ ತೆರೆ ಮೇಲೆ ನೋಡಿದಾಗ ಖುಷಿ ಆಗುತ್ತೆ. ಆ್ಯಂಡ್ ಸಿಕ್ಕಾಪಟ್ಟೆ ಪಾಸಿಟಿವ್ ರಿವ್ಯೂಸ್ ಕೂಡ ಬಂದಿದೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಜನರು ಎಲ್ಲರೂ ಇಷ್ಟಪಡ್ತಿದ್ದಾರೆ. ಸೊ ಒಂದು ಪಾಸಿಟಿವಿಟಿ ಇದೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತಹ ಜಾನ್ರಾಸ್ ಇದೆ ಇಲ್ಲಿ. ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಆಗಲಿ, ಒಂದು ಕಾಮನ್ ಮ್ಯಾನ್ ಸ್ಟ್ರಗಲ್ಸ್, ಫೈಟ್ ಆಗಲಿ, ಲವ್ ಆಗಲಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಆಗಲಿ. ಸೊ ಒಂದು ಜಾಮ್ ಪ್ಯಾಕ್ಡ್ ಸಿನಿಮಾ ಅಂತಲೇ ಹೇಳ್ಬೋದು. ಒಂದು ಎಂಟರ್ಟೈನಿಂಗ್ ಸಿನಿಮಾ ಮಾಡಿದ್ದೀವಿ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಏರಿಯಾದಲ್ಲಿ ಹೇಳ್ಬೋದು ಈ ಒಂದು ಸಿನಿಮಾ ಜನರಿಗೆ ಇಷ್ಟ ಆಗುತ್ತೆ ಅಂತ. ಸೊ ಫೈನಲಿ ನಾಳೆ ರಿಲೀಸ್ ಆಗ್ತಿದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ದಯವಿಟ್ಟು ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಪೃಥ್ವಿ ಶಾಮ್ನೂರ್ ಅಂತ. ಇದರಲ್ಲಿ ಡಾಲಿ ಧನಂಜಯ ಅಣ್ಣನವರ ತಮ್ಮನ ಪಾತ್ರ ಮಾಡಿದ್ದೀನಿ. ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ. ಅಂದರೆ ನಿನ್ನೆ ಪ್ರೀಮಿಯರ್ ಶೋ ನಡೀತು ಬೆಂಗಳೂರಿನಲ್ಲಿ, ಇವತ್ತು ಮೈಸೂರಲ್ಲಿ ನಡೆಸ್ತಾ ಇದ್ದೀವಿ. ನಾವು ಮೋಸ್ಟ್ ಆಫ್ ದ ಶೂಟಿಂಗ್ ಎಲ್ಲ ಇಲ್ಲೇ ಮಾಡಿರೋದು. ಸೊ ತುಂಬ ಒಂದು ಒಳ್ಳೆ ಕನೆಕ್ಷನ್ ಇದೆ ಮೈಸೂರು ಜನರ ಜೊತೆ, ಮೈಸೂರು ಊರ ಜೊತೆ. ತುಂಬ ಖುಷಿ ಆಗ್ತಾ ಇದೆ. ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋದು. ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಜನ ಖಂಡಿತ ಇಷ್ಟಪಡ್ತಾ ಇದ್ದಾರೆ. ಅಂದರೆ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಮಿಡಲ್ ಕ್ಲಾಸ್ ಎಲ್ರಿಗೂ ಕನೆಕ್ಟ್ ಆಗೋವಂಥ ಒಂದು ಸಿನಿಮಾ ಮಾಡಿದ್ದೀವಿ. ಸೊ ಇದೇ 14ನೇ ತಾರೀಕು, ಅಂದರೆ ನಾಳೆ ರಿಲೀಸ್ ಆಗ್ತಾ ಇದೆ ಸಿನಿಮಾ. ದಯವಿಟ್ಟು ಬಂದು ನೋಡಿ, ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರಿಗೆ ಎಲ್ರಿಗೂ ಹೇಳಿ ಕರ್ಕೊಂಬನ್ನಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹೇಳಿದ್ರು ಸ್ಟೋರಿ ಚೆನ್ನಾಗಿದೆ ಅದು ಇದೆಲ್ಲ, ಬಟ್ ನನ್ನ ಪರ್ಸ್ಪೆಕ್ಟಿವ್ ಹೇಳ್ತೀನಿ. ಬರೀ ಸ್ಟೋರಿ ಮತ್ತು ಗ್ರೇಟ್ ಆ್ಯಕ್ಟಿಂಗ್ ಎಸ್, ಬಟ್ ನಾನು ನೋಡಿರೋ ಪ್ರಕಾರ ಟೆಕ್ನಿಕಾಲಿಟಿ ಆಸ್ಪೆಕ್ಟ್ ತುಂಬ ಚೆನ್ನಾಗಿದೆ. ನೀವು ಇನ್ ಡೀಟೇಲಾಗಿ ನೋಡಿದ್ರೆ ಅವ್ರ ಕಲರ್ ಕೋಡಿಂಗಿಂದ ಹಿಡಿದು ಪಾಸಿಟಿವ್ಗೆ ಯಾವ ಥರ ಕಲರ್ಸ್ ಇದೆ, ನೆಗೆಟಿವ್ ಶೇಡ್ಗೆ ಯಾವ ಥರ ಕಲರ್ಸ್ ಇದೆ, ಇನ್ಕ್ಲೂಡಿಂಗ್ ಕ್ಯಾಮ್ರಾ ವರ್ಕ್ ಆಗಲಿ, ಆಮೇಲೆ ನೀವು ಟ್ರೇಲರಲ್ಲಿ ನೋಡಿರ್ಬೋದು ಟಾರ್ಚ್ ಫೈಟ್ ಎಲ್ಲ ಇದೆಲ್ಲ. ಇಟ್ ಈಸ್ ಅ ವಿಜುವಲ್ ಮಾಸ್ಟರ್ ಪೀಸ್ ಅನಿಸ್ತು ನನಗೆ ಥಿಯೇಟ್ರಲ್ಲಿ ನೋಡಿದಾಗ. ಸೊ ಇದನ್ನೆಲ್ಲ ನೀವು ಡೀಟೇಲಾಗಿ ನೋಡಿ. ಕತೆ ಆ್ಯಕ್ಟಿಂಗ್ ಎಸ್, ಬಟ್ ಇವನ್ ನೋಟಿಸ್ ದ ಫೈನ್ ಡೀಟೇಲ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾಳೆ ನಾವೆಲ್ಲ ತುಂಬ ಶ್ರಮಪಟ್ಟು ಮಾಡಿರೋ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ನೋಡಿ. ಆಮೇಲೆ ಇನ್ನೊಂದು ಹೇಳಬೇಕು, ನಮ್ಮ ಡಾಲಿ ನೀವೇನು ನೋಡಿದ್ದೀರಾ ಎಕ್ಸಾಕ್ಟ್ ಆಪೋಸಿಟ್ ಕ್ಯಾರೆಕ್ಟರ್ ಕೋಟಿ. ಆಮೇಲೆ ನಾವು ಯಾವಾಗಲೂ ಕ್ಲಾಸು ಮಾಸ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀವಿ. ಕ್ಲಾಸ್ಗೆ ಪೆನ್ನು, ಮಾಸ್ಗೆ ಲಾಂಗು ಅಂತ. ಪರಮ್ ಸರ್ ಇಸ್ ದ ಪೆನ್, ಡಾಲಿ ಸರ್ ಇಸ್ ದ ಲಾಂಗ್. ಎರಡು ಕಾಂಬಿನೇಷನ್ ಬಂದರೆ ಎಷ್ಟು ಬ್ಯೂಟಿಫುಲ್ಲಾಗಿ ಒಂದು ಸಿನಿಮಾ ಬರುತ್ತೆ. ನಿಮ್ಮ ಥಿಯೇಟರ್ಸಲ್ಲಿದೆ, ದಯವಿಟ್ಟು ಬಂದು ನೋಡಿ. ಥ್ಯಾಂಕ್ ಯು. ನನ್ನ ಹೆಸರು ತನುಜಾ ವೆಂಕಟೇಶ್. ಕೋಟಿ ಸಿನಿಮಾದಲ್ಲಿ ಕೋಟಿಯ ತಂಗಿ ಮಹತಿಯ ಪಾತ್ರ ಮಾಡಿದ್ದೀನಿ. ನಮ್ಮ ಅಣ್ಣ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಡಾಲಿ ಧನಂಜಯ್ ಅಂತ ಗುರುತಿಸ್ಕೊಂಡಿದ್ದಾರೆ ಇಷ್ಟು ದಿನ ನಿಮ್ಮ ಎಲ್ಲ ಸಿನಿಮಾಗಳಲ್ಲಿ ನೀವು ನೋಡಿರೋದ್ರಲ್ಲಿ. ಆದರೆ ಇದರಲ್ಲಿ ಡಾಲಿ ಧನಂಜಯ್ ಅವರು ಏನಿದ್ದಾರೆ ಅದರ ಆಲ್ಮೋಸ್ಟ್ 90% ನಾನು ರಿಲೇಟ್ ಮಾಡ್ಕೊತೀನಿ. ಅದು ಅವ್ರ ತಂಗಿಯಾಗಿ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ 90% ಕೋಟಿ ಕ್ಯಾರೆಕ್ಟರ್ಗೆ ರಿಲೇಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಒಂದು ಪ್ರಾಮಾಣಿಕ ಮನುಷ್ಯ ಒಂದು ಜನತಾ ಸಿಟಿ ಅನ್ನೋ ಒಂದು ಸಿಟಿಯಲ್ಲಿ ಹೇಗೆ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ, ಇಲ್ಲ ಒಂದು ಮಿಡಲ್ ಕ್ಲಾಸ್ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಇರೆಸ್ಪೆಕ್ಟಿವ್ ಆಫ್ ಜೆಂಡರ್ಸ್, ನಿಮ್ಮ ಪ್ರತಿಯೊಬ್ಬರಲ್ಲೂ ಒಬ್ಬ ಕೋಟಿ ಇರ್ತಾನೆ ಅಂತ ಅಣ್ಣ ತುಂಬ ಕಡೆ ಹೇಳಿದ್ದಾರೆ. ಸೊ ನಾನು ಸಿನಿಮಾ ನೋಡಿದಾಗ ನನಗೂ ಹಾಗೆ ಅನ್ನಿಸ್ತು. ಒಂದು ಕನೆಕ್ಷನ್ ಬಿಲ್ಡ್ ಆಯಿತು ನನಗೆ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾವೆಲ್ಲ ಭಾವಿಸ್ತಾ ಇದ್ದೀವಿ. ತುಂಬ ಶ್ರಮ ಪಟ್ಟಿದ್ದೀವಿ ಇದನ್ನು ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಮೂವಿ, ಇಲ್ಲ ಒಂದು ಕ್ರಾಫ್ಟ್ ಅಂತಲೇ ಹೇಳ್ಬೋದು. ಸೊ ನೀವೆಲ್ಲರೂ ಬಂದು ನಾಳೆ ನಮಗೆ ಸಪೋರ್ಟ್ ಮಾಡಿ. ಕನ್ನಡ ಸಿನಿಮಾ ಅಲ್ಲಿ ಇದೊಂದು ಹೊಸತನ ಅಂತ ಹೇಳ್ಬೋದು ಇದೊಂದು ಪ್ರಾಜೆಕ್ಟ್. ಸೊ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಬಂದು ನಮ್ಮ ಚಿತ್ರಮಂದಿರಗಳಲ್ಲಿ ಹೋಗಿ ನಿಮ್ಮ ಸಹ ಕುಟುಂಬ ಸಮೇತವಾಗಿ ನೋಡಿ ನಮಗೆ ಹಾರೈಸಿ.